ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಆರೋಗ್ಯ ತಪಾಸಣೆ ಮುಂದುವರೆದಿದೆ. ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ನಂತರದಲ್ಲಿ ಮೈಸೂರಿನ ಫಾರ್ಮ್ ಹೌಸ್ಗೆ ಶಿಫ್ಟ್ ಆಗಿದ್ರು. ಈಗ ಮುಂದಿನ ಚಿಕಿತ್ಸೆಯನ್ನ ಮೈಸೂರಿನಲ್ಲೇ ಮಾಡಿಸ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಯಲ್ಲಿ ಎಕ್ಸ್ರೇ ಮಾಡಿಸ್ಕೊಂಡಿದ್ದಾರಂತೆ. ಬೆನ್ನಿನ ಎಕ್ಸ್ರೇನ ಮಾಡಿಸ್ಕೊಳ್ಳಲಿದ್ದಾರೆ ದರ್ಶನ್. ಕುಂಟುತ್ತಲೇ ಆಸ್ಪತ್ರೆಗೆ ಬಂದಿದ್ದಾರೆ ಕೊಲೆ ಆರೋಪಿ ದರ್ಶನ್. ಇನ್ನು ಯಥಾ ಪ್ರಕಾರ ಧನ್ವೀರ್ ಅವರು ದರ್ಶನ್ ಅವರ ಜೊತೆಯಲ್ಲೇ ಇದ್ದಾರೆ. ಯಾವಾಗ ದರ್ಶನ್ ಕಾಮಾಕ್ಷಿ ಆಸ್ಪತ್ರೆಗೆ ಬರ್ತಾರೆ ಅನ್ನೋ ಮಾಹಿತಿ ಸಿಕ್ತೋ ದರ್ಶನ್ ಅವರ ಅಭಿಮಾನಿಗಳು ಆಸ್ಪತ್ರೆ ಬಳಿಯಲ್ಲಿ ಜಮಾವಣೆಗೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಆಸ್ಪತ್ರೆ ಒಳಭಾಗ ಹಾಗೆ ಹೊರಭಾಗ ಎರಡೂ ದೃಶ್ಯವನ್ನ ಏಕಕಾಲದಲ್ಲಿ ರಿಪಬ್ಲಿಕ್ ಕನ್ನಡದ ಮೂಲಕ ಒಂದು ಕಡೆ ಕಾಮಾಕ್ಷಿ ಆಸ್ಪತ್ರೆಗೆ ಎಕ್ಸ್ರೇ ಸಲುವಾಗಿ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ಆರೋಗ್ಯ ತಪಾಸಣೆಯನ್ನ ಮಾಡಿಸ್ಕೊಳ್ಳೋಕೆ ಬಂದಿರೋ ದರ್ಶನ್ ಕುಂಟುತ್ತಲೇ ಒಳಗೆ ಬಂದಿದ್ದಾರೆ. ದರ್ಶನ್ ಆಸ್ಪತ್ರೆಗೆ ಬರ್ತಾರೆ ಅನ್ನೋ ಮಾಹಿತಿ ತಿಳಿದು ಅಭಿಮಾನಿಗಳೆಲ್ಲ ಅಲ್ಲಿ ಜಮಾವಣೆಗೊಂಡಿದ್ದಾರೆ. ಡಿ ಬಾಸ್ ಅಂತ ಹೇಳಿ ಘೋಷಣೆಗಳನ್ನ ಕೂಗ್ತಾ ಇದ್ದದನ್ನ ಕೂಡ ಗಮನಿಸ್ತಾ ಇದ್ದೀರಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪ ಇನ್ನೂ ದರ್ಶನ್ ತಲೆ ಮೇಲೆ ಇದೆ. ದೋಷ ಮುಕ್ತರಾಗಿಲ್ಲ, ಬಂದಿರೋದು ಆಚೆ ಬೇಲ್ ಮೇಲೆ. ಅಭಿಮಾನಿಗಳಿಗೆ ದರ್ಶನ್ ಅವರನ್ನ ನೋಡಿ ಖುಷಿ. ಹೀಗಾಗಿ ದರ್ಶನ್ ಅವರ ಹೆಸರನ್ನ ಕೂಗ್ತಾ ಡಿ ಬಾಸ್ ಅಂತ ಹೇಳಿ ಘೋಷಣೆಗಳನ್ನ ಕೂಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಕೇವಲ ಎಕ್ಸ್ರೇ ಮಾತ್ರನ ಅಥವಾ ಮುಂದುವರೆದ ಚಿಕಿತ್ಸೆಯನ್ನು ಮೈಸೂರಿನಲ್ಲೇ ಮಾಡಿಸ್ಕೊಳ್ಬೇಕು ಅನ್ನೋದೇನಾದ್ರೂ ಇರಾದೆ ಇದ್ದಂಗೆ ಇದೆಯಾ? ಏನ್ ಮಾಹಿತಿ ಸಿಗ್ತಾ ಇದೆ ವಿನೋದ್? ಸ್ಮಿತಾ, ಈಗಾಗಲೇ ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೇಲ್ ಮೇಲೆ ಹೊರಬಂದಿರುವಂತಹ ನಟ ದರ್ಶನ್ ಅವರು ಇವತ್ತು ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬಂದಿದ್ರು. ಸುಮಾರು 20 ನಿಮಿಷಗಳ ಕಾಲ ಅವರು ಆಸ್ಪತ್ರೆಯಲ್ಲಿ ಮೊದಲಿಗೆ ಅವರ BP ಇರ್ಬೋದು, ಶುಗರ್ ಎಲ್ಲವನ್ನು ಕೂಡ ಪರೀಕ್ಷೆ ಮಾಡಿಸಿದ್ದಾರೆ. ಇದಾದ ಬಳಿಕ ಒಂದು ಎಕ್ಸ್ರೇ ಕೂಡ ತೆಗೆಸಿದ್ದಾರೆ. ಆ ಎಕ್ಸ್ರೇ ರಿಪೋರ್ಟ್ ಕೂಡ ಇಲ್ಲೂ ಕೂಡ ಬಂದಿಲ್ಲ. ಚಿಕಿತ್ಸೆಗೆ ಇವತ್ತೇ ದಾಖಲಾಗ್ತಾರೆ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇತ್ತು. ಆದರೆ ಇಲ್ಲೂ ಕೂಡ ಅವರನ್ನ ಪರೀಕ್ಷೆ ಮಾಡ್ತಾ ಇರುವಂತಹ ವೈದ್ಯರಾದಂತಹ ಡಾಕ್ಟರ್ ಅಜಯ್ ಹೆಗ್ಡೆ ಕೂಡ ಈ ಎಲ್ಲ ರಿಪೋರ್ಟ್ಗಳು ಬರಲಿ, ತದನಂತರದಲ್ಲಿ ನಿಜಕ್ಕೂ ಕೂಡ ಚಿಕಿತ್ಸೆ ಅಗತ್ಯ ಇದೆಯಾ ಅಥವಾ ಫಿಸಿಯೋಥೆರಪಿಯಲ್ಲೇ ಈ ಒಂದು ಬೆನ್ನು ನೋವು ಅವರಿಗೆ ವಾಸಿ ಆಗುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾರೆ. ಸೊ ಹೀಗಾಗಿ ಇವತ್ತು ಅವರು ಎಕ್ಸ್ರೇ ಇರಬಹುದು, ಜೊತೆಗೆ ನಾರ್ಮಲ್ ಚೆಕಪ್ ಅನ್ನ ಮಾಡಿಸಿ ಈಗಾಗಲೇ ತಿಳಿರುವಂತದ್ದು. ಸುಮಾರು 20 ನಿಮಿಷಗಳ ಕಾಲ ಅವರು ಕಾಮಾಕ್ಷಿ ಆಸ್ಪತ್ರೆಗೆ ಬಂದಿದ್ರು. ಸೊ ಈ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ದರ್ಶನ ನೋಡೋದಕ್ಕೆ ಬಂದಿದ್ರು. ಈ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರಿಗೆ ಜೈಕಾರ ಶಿಳ್ಳೆ ಎಲ್ಲವೂ ಕೂಡ ಇದೇ ಇತ್ತು. ದರ್ಶನ್ ಅವರು ಅಭಿಮಾನಿಗಳನ್ನ ನೋಡಿ ಸಾಕಷ್ಟು ಖುಷಿಯನ್ನ ಪಟ್ಟರು. ಕಾರಿಂದ ಹೋಗೋ ಸಂದರ್ಭದಲ್ಲಿ ಅವರು ಕೂಡ ವಿಶ್ವನ ಮಾಡಿ ಒಂದು ಬಹಾಯಿ ಅಂತ ಕೂಡ ಹೇಳಿದ್ದಾರೆ. ಈಗಾಗಲೇ ಏನು ಎಲ್ಲರಿಗೂ ಕೂಡ ಕಾಣ್ತಾ ಇರುವಂಥದ್ದು, ಈಗ ಬೇಲ್ ತಗೊಂಡಿರುವಂಥದ್ದೇ ಅವರು ಇಂಟರ್ವ್ಯೂಲ್ ಬೇಲ್ ಸಿಕ್ಕಿದ್ದು ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿ. ಇದಾದ ಬಳಿಕ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಸೊ ಹೀಗಾಗಿ ಜನವರಿ 5ರವರೆಗೂ ಕೂಡ ಅವರು ಮೈಸೂರಿನಲ್ಲಿ ಇರ್ತಾರೆ. ಎಲ್ಲರೂ ಕೂಡ ಮೈಸೂರಿಗೆ ಬಂದಿರುವಂಥದ್ದು ಅವರ ಚಿಕಿತ್ಸೆನ ಪಡ್ಕೊಳ್ಳೋದಕ್ಕೆ ಅಂತೇಳಿ. ಈಗಾಗಲೇ ಕಳೆದ 4 ದಿನಗಳಿಂದ ಅವರು ಹೊರ ಬಂದಿರಲಿಲ್ಲ. ಇವತ್ತು ಅಜಯ್ ಹೆಗ್ಡೆ ಅವರ ಬಳಿ ಚಿಕಿತ್ಸೆನ ಪಡ್ಕೊಳ್ಳಿಕ್ಕೆ ಮತ್ತೆ ತಪಾಸಣೆ ಮಾಡಿಸೋದಕ್ಕೆ ಬಂದಿದ್ರು. ಸೊ ಹೀಗಾಗಿ ಎಕ್ಸ್ರೇ ಇರ್ಬೋದು, ವಿವಿಧ ರೀತಿಯಾದಂತಹ ಟೆಸ್ಟ್ಗಳನ್ನ ಮಾಡಿಸಿದ್ದಾರೆ. ಆ ಟೆಸ್ಟ್ಗಳ ರಿಪೋರ್ಟ್ಗಳು ಬಂದ ನಂತರದಲ್ಲಿ ನಿಜಕ್ಕೂ ಕೂಡ ಆಪರೇಷನ್ ಆಗತ್ತೆ ಇದೆ ಅಥವಾ ಫಿಸಿಯೋಥೆರಪಿಯ ಮೂಲಕವೇ ಎಲ್ಲವೂ ಕೂಡ ಆಗುತ್ತಾ ಅನ್ನೋದು ಕೂಡ ಈಗ ಆ ರಿಪೋರ್ಟ್ ಬಂದ ನಂತರದಲ್ಲಿ ತಿಳಿಯುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ವಿನೋದ್ ಮಾಹಿತಿಗಾಗಿ. ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಆರೋಗ್ಯ ತಪಾಸಣೆ ಮುಂದುವರೆದಿದೆ. ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ನಂತರದಲ್ಲಿ ಮೈಸೂರಿನ ಫಾರ್ಮ್ ಹೌಸ್ಗೆ ಶಿಫ್ಟ್ ಆಗಿದ್ರು. ಈಗ ಮುಂದಿನ ಚಿಕಿತ್ಸೆಯನ್ನ ಮೈಸೂರಿನಲ್ಲೇ ಮಾಡಿಸ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಯಲ್ಲಿ ಎಕ್ಸ್ರೇ ಮಾಡಿಸ್ಕೊಂಡಿದ್ದಾರಂತೆ. ಬೆನ್ನಿನ ಎಕ್ಸ್ರೇನ ಮಾಡಿಸ್ಕೊಳ್ಳಲಿದ್ದಾರೆ ದರ್ಶನ್. ಕುಂಟುತ್ತಲೇ ಆಸ್ಪತ್ರೆಗೆ ಬಂದಿದ್ದಾರೆ ಕೊಲೆ ಆರೋಪಿ ದರ್ಶನ್. ಇನ್ನು ಯಥಾ ಪ್ರಕಾರ ಧನ್ವೀರ್ ಅವರು ದರ್ಶನ್ ಅವರ ಜೊತೆಯಲ್ಲೇ ಇದ್ದಾರೆ. ಯಾವಾಗ ದರ್ಶನ್ ಕಾಮಾಕ್ಷಿ ಆಸ್ಪತ್ರೆಗೆ ಬರ್ತಾರೆ ಅನ್ನೋ ಮಾಹಿತಿ ಸಿಕ್ತೋ ದರ್ಶನ್ ಅವರ ಅಭಿಮಾನಿಗಳು ಆಸ್ಪತ್ರೆ ಬಳಿಯಲ್ಲಿ ಜಮಾವಣೆಗೊಂಡಿದ್ದಾರೆ.
ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಆಸ್ಪತ್ರೆ ಒಳಭಾಗ ಹಾಗೆ ಹೊರಭಾಗ ಎರಡೂ ದೃಶ್ಯವನ್ನ ಏಕಕಾಲದಲ್ಲಿ ರಿಪಬ್ಲಿಕ್ ಕನ್ನಡದ ಮೂಲಕ ಒಂದು ಕಡೆ ಕಾಮಾಕ್ಷಿ ಆಸ್ಪತ್ರೆಗೆ ಎಕ್ಸ್ರೇ ಸಲುವಾಗಿ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ಆರೋಗ್ಯ ತಪಾಸಣೆಯನ್ನ ಮಾಡಿಸ್ಕೊಳ್ಳೋಕೆ ಬಂದಿರೋ ದರ್ಶನ್ ಕುಂಟುತ್ತಲೇ ಒಳಗೆ ಬಂದಿದ್ದಾರೆ. ದರ್ಶನ್ ಆಸ್ಪತ್ರೆಗೆ ಬರ್ತಾರೆ ಅನ್ನೋ ಮಾಹಿತಿ ತಿಳಿದು ಅಭಿಮಾನಿಗಳೆಲ್ಲ ಅಲ್ಲಿ ಜಮಾವಣೆಗೊಂಡಿದ್ದಾರೆ. ಡಿ ಬಾಸ್ ಅಂತ ಹೇಳಿ ಘೋಷಣೆಗಳನ್ನ ಕೂಗ್ತಾ ಇದ್ದದನ್ನ ಕೂಡ ಗಮನಿಸ್ತಾ ಇದ್ದೀರಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪ ಇನ್ನೂ ದರ್ಶನ್ ತಲೆ ಮೇಲೆ ಇದೆ. ದೋಷ ಮುಕ್ತರಾಗಿಲ್ಲ, ಬಂದಿರೋದು ಆಚೆ ಬೇಲ್ ಮೇಲೆ. ಅಭಿಮಾನಿಗಳಿಗೆ ದರ್ಶನ್ ಅವರನ್ನ ನೋಡಿ ಖುಷಿ, ಹೀಗಾಗಿ ದರ್ಶನ್ ಅವರ ಹೆಸರನ್ನ ಕೂಗ್ತಾ ಡಿ ಬಾಸ್ ಅಂತ ಹೇಳಿ ಘೋಷಣೆಗಳನ್ನ ಕೂಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಕೇವಲ ಎಕ್ಸ್ರೇ ಮಾತ್ರನಾ ಅಥವಾ ಮುಂದುವರೆದ ಚಿಕಿತ್ಸೆಯನ್ನು ಮೈಸೂರಿನಲ್ಲೇ ಮಾಡಿಸ್ಕೊಳ್ಬೇಕು ಅನ್ನೋದೇನಾದ್ರೂ ಇರಾದೆ ಇದ್ದಂಗೆ ಇದೆಯಾ? ಏನ್ ಮಾಹಿತಿ ಸಿಗ್ತಾ ಇದೆ ವಿನೋದ್? ಸ್ಮಿತಾ, ಈಗಾಗಲೇ ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೇಲ್ ಮೇಲೆ ಹೊರಬಂದಿರುವಂತಹ ನಟ ದರ್ಶನ್ ಅವರು ಇವತ್ತು ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬಂದಿದ್ರು. ಸುಮಾರು 20 ನಿಮಿಷಗಳ ಕಾಲ ಅವರು ಆಸ್ಪತ್ರೆಯಲ್ಲಿ ಮೊದಲಿಗೆ ಅವರ BP ಇರ್ಬೋದು, ಶುಗರ್ ಎಲ್ಲವನ್ನು ಕೂಡ ಪರೀಕ್ಷೆ ಮಾಡಿಸಿದ್ದಾರೆ. ಇದಾದ ಬಳಿಕ ಒಂದು ಎಕ್ಸ್ರೇ ಕೂಡ ತೆಗೆಸಿದ್ದಾರೆ. ಆ ಎಕ್ಸ್ರೇ ರಿಪೋರ್ಟ್ ಕೂಡ ಇಲ್ಲೂ ಕೂಡ ಬಂದಿಲ್ಲ. ಚಿಕಿತ್ಸೆಗೆ ಇವತ್ತೇ ದಾಖಲಾಗ್ತಾರೆ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇತ್ತು. ಆದರೆ ಇಲ್ಲೂ ಕೂಡ ಅವರನ್ನ ಪರೀಕ್ಷೆ ಮಾಡ್ತಾ ಇರುವಂತಹ ವೈದ್ಯರಾದಂತಹ ಡಾಕ್ಟರ್ ಅಜಯ್ ಹೆಗ್ಡೆ ಅವರು ಕೂಡ ಈ ಎಲ್ಲ ರಿಪೋರ್ಟ್ಗಳು ಬರಲಿ, ತದನಂತರದಲ್ಲಿ ನಿಜಕ್ಕೂ ಕೂಡ ಚಿಕಿತ್ಸೆ ಅಗತ್ಯ ಇದೆಯಾ ಅಥವಾ ಫಿಸಿಯೋಥೆರಪಿಯಲ್ಲೇ ಈ ಒಂದು ಬೆನ್ನು ನೋವು ಅವರಿಗೆ ವಾಸಿ ಆಗುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾರೆ. ಸೊ ಹೀಗಾಗಿ ಇವತ್ತು ಅವರು ಎಕ್ಸ್ರೇ ಇರಬಹುದು, ಜೊತೆಗೆ ನಾರ್ಮಲ್ ಚೆಕಪ್ ಅನ್ನ ಮಾಡಿಸಿ ಈಗಾಗಲೇ ತಿಳಿರುವಂತದ್ದು. ಸುಮಾರು 20 ನಿಮಿಷಗಳ ಕಾಲ ಅವರು ಕಾಮಾಕ್ಷಿ ಆಸ್ಪತ್ರೆಗೆ ಬಂದಿದ್ರು. ಸೊ ಈ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ದರ್ಶನ ನೋಡೋದಕ್ಕೆ ಬಂದಿದ್ರು. ಈ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರಿಗೆ ಜೈಕಾರ, ಶಿಳ್ಳೆ ಎಲ್ಲವೂ ಕೂಡ ಇದ್ದೇ ಇತ್ತು. ದರ್ಶನ್ ಅವರು ಅಭಿಮಾನಿಗಳನ್ನ ನೋಡಿ ಸಾಕಷ್ಟು ಖುಷಿಯನ್ನ ಪಟ್ಟರು. ಕಾರಿಂದ ಹೋಗೋ ಸಂದರ್ಭದಲ್ಲಿ ಅವರು ಕೂಡ ವಿಶ್ರಮ ಮಾಡಿ ಒಂದು ಬಹಾಯಿ ಅಂತ ಕೂಡ ಹೇಳಿದ್ದಾರೆ. ಈಗಾಗಲೇ ಏನೋ ಎಲ್ಲರಿಗೂ ಕೂಡ ಕಾಡ್ತಾ ಇರುವಂಥದ್ದು, ಈಗ ಬೇಲ್ ತಗೊಂಡಿರುವಂಥದ್ದೇ ಅವರು ಇಂಟರ್ವ್ಯೂಲ್ ಬೇಲ್ ಸಿಕ್ಕಿದ್ದು ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿ. ಇದಾದ ಬಳಿಕ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಸೊ ಹೀಗಾಗಿ ಜನವರಿ 5ರವರೆಗೂ ಕೂಡ ಅವರು ಮೈಸೂರಿನಲ್ಲಿ ಇರ್ತಾರೆ. ಎಲ್ಲರೂ ಕೂಡ ಮೈಸೂರಿಗೆ ಬಂದಿರುವಂಥದ್ದು ಅವರ ಚಿಕಿತ್ಸೆನ ಪಡ್ಕೊಳ್ಳೋದಕ್ಕೆ ಅಂತೇಳಿ. ಈಗಾಗಲೇ ಕಳೆದ 4 ದಿನಗಳಿಂದ ಅವರು ಹೊರ ಬಂದಿರಲಿಲ್ಲ. ಇವತ್ತು ಅಜಯ್ ಹೆಗ್ಡೆ ಅವರ ಬಳಿ ಚಿಕಿತ್ಸೆನ ಪಡ್ಕೊಳ್ಳಿಕ್ಕೆ ಮತ್ತೆ ತಪಾಸಣೆ ಮಾಡಿಸೋದಕ್ಕೆ ಬಂದಿದ್ರು. ಸೊ ಹೀಗಾಗಿ ಎಕ್ಸ್ರೇ ಇರ್ಬೋದು, ವಿವಿಧ ರೀತಿಯಾದಂತಹ ಟೆಸ್ಟ್ಗಳನ್ನ ಮಾಡಿಸಿದ್ದಾರೆ. ಆ ಟೆಸ್ಟ್ಗಳ ರಿಪೋರ್ಟ್ಗಳು ಬಂದ ನಂತರದಲ್ಲಿ ನಿಜಕ್ಕೂ ಕೂಡ ಆಪರೇಷನ್ ಅಗತ್ಯ ಇದೆ ಅಥವಾ ಫಿಸಿಯೋಥೆರಪಿಯ ಮೂಲಕವೇ ಎಲ್ಲವೂ ಕೂಡ ಆಗುತ್ತಾ ಅನ್ನೋದು ಕೂಡ ಈಗ ಆ ರಿಪೋರ್ಟ್ ಬಂದ ನಂತರದಲ್ಲಿ ತಿಳಿಯುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ವಿನೋದ್ ಮಾಹಿತಿಗಾಗಿ. ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಆರೋಗ್ಯ ತಪಾಸಣೆ ಮುಂದುವರೆದಿದೆ. BGS ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ನಂತರದಲ್ಲಿ ಮೈಸೂರಿನ ಫಾರ್ಮ್ ಹೌಸ್ಗೆ ಶಿಫ್ಟ್ ಆಗಿದ್ರು. ಈಗ ಮುಂದಿನ ಚಿಕಿತ್ಸೆಯನ್ನ ಮೈಸೂರಿನಲ್ಲೇ ಮಾಡಿಸ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಯಲ್ಲಿ ಎಕ್ಸ್ರೇ ಮಾಡಿಸ್ಕೊಂಡಿದ್ದಾರಂತೆ. ಬೆನ್ನಿನ ಎಕ್ಸ್ರೇನ ಮಾಡಿಸ್ಕೊಳ್ಳಲಿದ್ದಾರೆ ದರ್ಶನ್. ಕುಂಟುತ್ತಲೇ ಆಸ್ಪತ್ರೆಗೆ ಬಂದಿದ್ದಾರೆ ಕೊಲೆ ಆರೋಪಿ ದರ್ಶನ್. ಇನ್ನು ಯಥಾ ಪ್ರಕಾರ ಧನ್ವೀರ್ ಅವರು ದರ್ಶನ್ ಅವರ ಜೊತೆಯಲ್ಲೇ ಇದ್ದಾರೆ. ಯಾವಾಗ ದರ್ಶನ್ ಕಾಮಾಕ್ಷಿ ಆಸ್ಪತ್ರೆಗೆ ಬರ್ತಾರೆ ಅನ್ನೋ ಮಾಹಿತಿ ಸಿಕ್ತೋ ದರ್ಶನ್ ಅವರ ಅಭಿಮಾನಿಗಳು ಆಸ್ಪತ್ರೆ ಬಳಿಯಲ್ಲಿ ಜಮಾವಣೆಗೊಂಡಿದ್ದಾರೆ.